ಸದ್ಯ ಕ್ರಿಕೆಟ್ನಲ್ಲಿ ಚಿನ್ನದ ಮೊಟ್ಟೆ ಯಾವುದು ಅಂತಂದರೆ ಅದು ಇಂಡಿಯನ್ ಪ್ರೀಮಿಯರ್ ಲೀಗ್. ಟೂರ್ನಿಗಾಗಿ 259 ಕೋಟಿ ರೂಪಾಯಿಯನ್ನು IPL ಖರ್ಚು ಮಾಡಿದೆ. ಪುರುಷರ ಕ್ರಿಕೆಟ್ ಮಾತ್ರವಲ್ಲ, ಮಹಿಳೆಯರ ಕ್ರಿಕೆಟ್ನಿಂದನೂ IPL ಹಣ ಗಳಿಸಿದೆ. ಎಲ್ರಿಗೂ ನಮಸ್ಕಾರ, ನಾನು ಅಶ್ವಥ್. ಸದ್ಯ ಕ್ರಿಕೆಟ್ನಲ್ಲಿ ಚಿನ್ನದ ಮೊಟ್ಟೆ ಯಾವುದು ಅಂತಂದರೆ ಅದು ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂತ ಹೇಳ್ಬೋದು. ಈ IPL ಈ ವರ್ಷ BCCIಗೆ ಭರ್ಜರಿ ಆದಾಯವನ್ನು ತಂದುಕೊಟ್ಟಿದೆ. ಎಷ್ಟು ಪ್ರಮಾಣದ ಆದಾಯ ಬಂದಿದೆ ಅಂತ ಅಂದರೆ 2022-23 ಹಣಕಾಸು ವರ್ಷದಲ್ಲಿ 6,648 ಕೋಟಿ ರೂಪಾಯಿ ಬಂದಿತ್ತು. ಅದೇ 2023-24 ಹಣಕಾಸು ವರ್ಷದಲ್ಲಿ 11,769 ಕೋಟಿ ರೂಪಾಯಿ ಬಂದಿದೆ. 2022ಕ್ಕೆ ಹೋಲಿಕೆ ಮಾಡಿದರೆ ಅಂದಾಜು 78% ಆದಾಯ ಹೆಚ್ಚಾಗಿದೆ. ಇನ್ನು ಖರ್ಚು ಎಷ್ಟಿದೆ ಅಂತಂದರೆ 6,648 ಕೋಟಿ ರೂಪಾಯಿ ಖರ್ಚಾಗಿದೆ. BCCIಗೆ ಇಷ್ಟೊಂದು ಹಣ ಎಲ್ಲಿಂದ ಬಂದಿದೆ ಅಂತಂದರೆ ಅದು ಮೀಡಿಯಾ ರೈಟ್ಸ್ ಮತ್ತು ಪ್ರಾಯೋಜಕತ್ವದಿಂದ ಬಂದಿದೆ. ನಿಮಗೆ ಗೊತ್ತಿರ್ಬೋದು, IPL ಆರಂಭಗೊಂಡಿದ್ದು 2008ರಲ್ಲಿ. ಈ ಸಂದರ್ಭದಲ್ಲಿ ಸೋನಿ ಕಂಪನಿ IPL ಪ್ರಸಾರದ ಹಕ್ಕನ್ನು ಪಡೆದುಕೊಂಡಿತ್ತು. 2008ರಲ್ಲಿ ಸೋನಿ ನೆಟ್ವರ್ಕ್ 10 ವರ್ಷಗಳ ಕಾಲ ಪ್ರಸಾರದ ಹಕ್ಕನ್ನು 8,200 ಕೋಟಿ ರೂಪಾಯಿಗೆ ನೀಡಿ ಪಡೆದುಕೊಂಡಿತ್ತು. 2017-22ರಲ್ಲಿ TV ಮತ್ತು ಡಿಜಿಟಲ್ ರೈಟ್ಸನ್ನು ಡಿಸ್ನಿ ಹಾಟ್ಸ್ಟಾರ್ 16,347 ಕೋಟಿ ರೂಪಾಯಿ ನೀಡಿ ಪಡೆದುಕೊಂಡಿತ್ತು. IPLನ ರೀಚ್ ಜಾಸ್ತಿ ಆಗ್ತಾ ಇದ್ದಂತೆ 2023ರಲ್ಲಿ ಈ ಮಾಧ್ಯಮ ಹಕ್ಕನ್ನು ವಿಂಗಡಣೆ ಮಾಡಲಾಯಿತು. ಯಾವ ಥರ ವಿಂಗಡಣೆ ಮಾಡಲಾಯಿತು ಅಂತಂದರೆ ಡಿಜಿಟಲ್ ಬೇರೆ, ಆಮೇಲೆ TVಗೆ ಬೇರೆ ರೀತಿಯಾಗಿ ವಿಂಗಡಣೆ ಮಾಡಲಾಯಿತು. 2023-27ರ 410 ಪಂದ್ಯಗಳಿಗೆ ಡಿಜಿಟಲ್ ರೈಟ್ಸನ್ನು ವಿಯಾಕಾಮ್ ಮೀಡಿಯಾ 23,758 ಕೋಟಿ ರೂಪಾಯಿ ನೀಡಿ ಪಡೆದುಕೊಂಡಿದ್ದರೆ TV ರೈಟ್ಸನ್ನು ವಾಲ್ಟ್ ಡಿಸ್ನಿ ಕಂಪನಿ 23,575 ಕೋಟಿ ರೂಪಾಯಿ ನೀಡಿ ಖರೀದಿಸಿದೆ. ಈ ಡೀಲ್ ಈ ವರ್ಷದಿಂದ ಆರಂಭಗೊಂಡಿದ್ದರಿಂದ IPL ಆದಾಯ 2022ಕ್ಕೆ ಹೋಲಿಕೆ ಮಾಡಿದರೆ 78% ಏರಿಕೆಯಾಗಿದೆ. ಮೀಡಿಯಾ ರೈಟ್ಸ್ನಿಂದ ಕಳೆದ ವರ್ಷ 3,780 ಕೋಟಿ ರೂಪಾಯಿ ಬಂದಿದ್ದರೆ ಈ ವರ್ಷ 8,744 ಕೋಟಿ ರೂಪಾಯಿ ಬಂದಿದೆ. ಇವಿಷ್ಟು ಮಾತ್ರ ಅಲ್ಲದೆ IPLನಲ್ಲಿ ಟೈಟಲ್ ಸ್ಪಾನ್ಸರ್, ಅಫಿಷಿಯಲ್ ಸ್ಪಾನ್ಸರ್ಸ್, ಅಂಪೈರ್ ಸ್ಪಾನ್ಸರ್, ಸ್ಟ್ರಾಟಜಿಕ್ ಟೈಮ್ಔಟ್ ಸ್ಪಾನ್ಸರ್ ಸಹ ಇರುತ್ತೆ. ಇದರಿಂದನೂ IPL ಭರ್ಜರಿಯಾಗಿ ಆದಾಯವನ್ನು ಪಡೆದುಕೊಂಡಿದೆ. ಯಾವುದರಿಂದ ಎಷ್ಟು ಹಣ ಬಂದಿದೆ ಅಂತಂದರೆ IPL ಟೈಟಲ್ ಹಕ್ಕನ್ನು ಟಾಟಾ ಸನ್ಸ್ 5 ವರ್ಷಗಳಿಗೆ 2,500 ಕೋಟಿ ರೂಪಾಯಿ ನೀಡಿ ಪಡೆದುಕೊಂಡಿದೆ. ಇನ್ನು ಮೈ ಸರ್ಕಲ್, ರುಪೇ, ಏಂಜಲ್ ಒನ್, ಸಿಯೆಟ್ ಟೈರ್ ಕಂಪನಿ ಅಸೋಸಿಯೇಟ್ ಸ್ಪಾನ್ಸರ್ ಆಗಿದ್ದು ಇವುಗಳಿಂದ 1,485 ಕೋಟಿ ರೂಪಾಯಿ ಬಂದಿದೆ. ಇನ್ನು IPL ಫ್ರಾಂಚೈಸಿಗಳಿಗೆ ಸೆಂಟ್ರಲ್ ಪೂಲ್ನಿಂದ 4,670 ಕೋಟಿ ರೂಪಾಯಿ ಪಾವತಿಯಾಗಿದ್ದರೆ 2022ರಲ್ಲಿ BCCI 2,205 ಕೋಟಿ ರೂಪಾಯಿಯನ್ನು ಪಾವತಿಸಿತ್ತು. BCCI ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂತಂದರೆ 2023 ಹಣಕಾಸು ವರ್ಷದ ಕೊನೆಯಲ್ಲಿ 16,493 ಕೋಟಿ ರೂಪಾಯಿ ಇದ್ದರೆ 2022ರ ಹಣಕಾಸು ವರ್ಷದಲ್ಲಿ 10,991 ಕೋಟಿ ರೂಪಾಯಿ ಇತ್ತು. ಪುರುಷರ ಕ್ರಿಕೆಟ್ ಮಾತ್ರವಲ್ಲ, ಮಹಿಳೆಯರ ಕ್ರಿಕೆಟ್ನಿಂದನೂ IPL ಹಣ ಗಳಿಸಿದೆ. ಮೀಡಿಯಾ ಹಕ್ಕುಗಳು, ಫ್ರಾಂಚೈಸಿ ಫೀಸ್, ಸ್ಪಾನ್ಸರ್ ಮೂಲಕ 636 ಕೋಟಿ ರೂಪಾಯಿ ಗಳಿಸಿದರೆ ಟೂರ್ನಿಗಾಗಿ 259 ಕೋಟಿ ರೂಪಾಯಿಯನ್ನು IPL ಖರ್ಚು ಮಾಡಿದೆ. ಇನ್ನು ತಮಿಳುನಾಡು ಸೊಸೈಟೀಸ್ ರಿಜಿಸ್ಟರ್ ಕಾಯ್ದೆ ಅಡಿ ನೋಂದಣಿಯಾಗಿರೋ BCCI 2023-24 ಹಣಕಾಸು ವರ್ಷದಲ್ಲಿ 2,038 ಕೋಟಿ ರೂಪಾಯಿಯನ್ನು GST ತೆರಿಗೆಯಾಗಿ ಪಾವತಿಸಿದೆ. ಈ ಹಿಂದೆ IPLನಲ್ಲಿ ಸೌದಿ ಅರೇಬಿಯಾ ಹೂಡಿಕೆ ಮಾಡಲು ಮುಂದಾಗಿತ್ತು. ಈಗಾಗಲೇ ಸೌದಿ ಅರೇಬಿಯಾ ಕ್ರೀಡೆಯ ಮೇಲೆ ಭರ್ಜರಿ ಹೂಡಿಕೆ ಮಾಡ್ತಾ ಇದೆ. WWE ಸೌದಿ ಕಪ್ ಹೆಸರಿನಲ್ಲಿ ಕುದುರೆ ರೇಸ್, ಫಾರ್ಮುಲಾ 1 ರೇಸಿಗಾಗಿ ಸೌದಿ ಗ್ರ್ಯಾಂಡ್ ಪ್ರಿಕ್ಸನ್ನು ಆಯೋಜಿಸ್ತಾ ಇದೆ. ಅಷ್ಟೇ ಅಲ್ಲದೆ ಫುಟ್ಬಾಲ್ ಮೇಲೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಸೌದಿ ಅರೇಬಿಯಾ ಹೂಡಿಕೆ ಮಾಡ್ತಾ ಇದೆ. ಪೋರ್ಚುಗಲ್ನ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರನ್ನು ಸೌದಿಯ ಕ್ಲಬ್ ಒಂದು $600 ಮಿಲಿಯನ್ ನೀಡಿ ಖರೀದಿಸಿದೆ. ರೂಪಾಯಿಲಿ ಹೇಳುವುದಾದರೆ ಇದು 1,800 ಕೋಟಿ ರೂಪಾಯಿಯ ಡೀಲು. ಇಷ್ಟು ಮಾತ್ರ ಅಲ್ಲದೆ 2034ರ ಫುಟ್ಬಾಲನ್ನು ಸಹ ಸೌದಿ ಅರೇಬಿಯಾ ಆಯೋಜಿಸ್ತಾ ಇದೆ. ಈ ಕಾರಣಕ್ಕಾಗಿ ಸೌದಿ ಅರೇಬಿಯಾ IPLನಲ್ಲಿ ಹೂಡಿಕೆ ಮಾಡಲು ಮುಂದಾಗಿತ್ತು. ಇದರ ಜೊತೆಗೆ ವಿಶ್ವದ ಅತೀ ದೊಡ್ಡ ಕ್ರಿಕೆಟ್ ಲೀಗನ್ನು ಆಯೋಜನೆ ಮಾಡಲು ಕನಸು ಕಂಡಿತ್ತು. ಆದರೆ ಈ ಪ್ರಸ್ತಾಪಕ್ಕೆ BCCIಯಿಂದ ಇದುವರೆಗೆ ಯಾವುದೇ ಅಧಿಕೃತವಾದ ಮಾಹಿತಿ ಲಭ್ಯವಾಗಿಲ್ಲ.
ವರ್ಷದಿಂದ ವರ್ಷಕ್ಕೆ IPLನ ಕ್ರೇಜ್ ಹೆಚ್ಚಾಗ್ತಾ ಇದೆ. ಇನ್ನು ಗಣನೀಯ ಪ್ರಮಾಣದಲ್ಲಿ ವೀಕ್ಷಕರ ಸಂಖ್ಯೆ ಸಹ ಏರಿಕೆಯಾಗ್ತಾ ಇದೆ. ಇದರ ಜೊತೆ ಜಿಯೋ ಸಿನಿಮಾ ಉಚಿತವಾಗಿ ಸ್ಟ್ರೀಮಿಂಗ್ ನೀಡಿದ್ದರಿಂದ IPL ಈಗ ಮತ್ತಷ್ಟು ಕ್ಲಿಕ್ ಆಗ್ತಾ ಇದೆ. ಇದೆಲ್ಲದರ ಪರಿಣಾಮ ವರ್ಷದಿಂದ ವರ್ಷಕ್ಕೆ IPLನ ಬ್ರ್ಯಾಂಡ್ ಏರಿಕೆಯಾಗ್ತಾ ಇದ್ದು BCCIಗೆ ಕೋಟ್ಯಾಂತರ ರೂಪಾಯಿ ಹರಿದು ಬರ್ತಾ ಇದೆ. ಧನ್ಯವಾದಗಳು.